I am Vishnu Bharat, President of APS Institutions. I am glad to present Mr. Chandrasekhar of APS Arts and Science College. He will be speaking about Karnataka and India. ರತ್ನಾಕರ ಧೌತಪದ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜ ಶ್ರತ್ನಾಡ್ಯಂ ವಂದೇ ಭಾರತ ಮಾತರಂ. ಇಡೀ ಜಗತ್ತು ಅನಾಗರಿಕತೆಯಲ್ಲಿ ಇರಬೇಕಾದ್ರೆ, ಇಡೀ ಜಗತ್ತು ಇನ್ನು ಕಣ್ಣ ತೆರೆಯುವ ಮುನ್ನವೇ ನನ್ನ ಭಾರತ ವಿದ್ಯೆ, ಜ್ಞಾನ, ಯೋಗ, ವಿಜ್ಞಾನ, ತಪಸ್ಸು, ಸಾಹಿತ್ಯ, ಸಂಸ್ಕೃತಿ, ವ್ಯಾಕರಣ, ಗ್ರಹ, ಉಪನಿಷತ್ತು ಒಂದೇ ಎರಡೇ ಸಾವಿರಾರು ಜ್ಞಾನ ಪರಂಪರೆಗಳನ್ನ ಇಡೀ ಜಗತ್ತಿನ ಮುಂದೆ ನಾಗರಿಕತೆಯ ಉತ್ತುಂಗದಲ್ಲಿತ್ತು. 1947 ಆಗಸ್ಟ್ 15ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ವತಂತ್ರವನ್ನ ಬಂದಿದ್ದು ಅಂತ ಹೇಳಿ. ಕೆಲವು ಬುದ್ಧಿಜೀವಿಗಳು ಹೇಳ್ತಾರೆ ಕತ್ತಲಲ್ಲಿ ಸ್ವಾತಂತ್ರ್ಯವನ್ನ ಪಡೆದುಕೊಂಡು ಇನ್ನು ಕತ್ತಲಲ್ಲಿ ಇದ್ದೀರಾ ಅಂತ ಹೇಳಿ. ಆದ್ರೆ ಇವರಿಗೇನು ಗೊತ್ತು, ಇಡೀ ಜಗತ್ತು ಅಂಧಕಾರದಲ್ಲಿರಬೇಕಾದ್ರೆ, ಬುದ್ಧವೇ ಎದ್ದಿದ್ದರೂ ಸಹ, ಜಗತ್ತು ಮಲಗಿದ್ದರೂ ಸಹ ಇಡೀ ಜಗತ್ತಿನ ಮುಂದೆ ಭಾರತ ಸ್ವತಂತ್ರದ ಬೆಳಕನ್ನ ಪಡೆದುಕೊಂಡು ಎದ್ದು ನಿಂತಿತ್ತು. ಇಡೀ ಜಗತ್ತಿಗೆ ಜ್ಞಾನದ ಬೆಳಕನ್ನು ನೀಡಿದ್ದು ಅದೇ ಮಧ್ಯರಾತ್ರಿ 12 ಗಂಟೆಗೆ ಸ್ವತಂತ್ರವನ್ನ ಪಡೆದುಕೊಂಡಿದ್ದು. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಓಬವ್ವ, ಲೂಲುಬಾಯ್, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು ಇಂಥವರೆಲ್ಲರ ಸಾವಿರಾರು ತ್ಯಾಗ ಬಲಿದಾನ ಹೋರಾಟಗಳಿಂದ ಇವತ್ತು ಸ್ವತಂತ್ರದ ಬೆಳಕನ್ನ ಪಡೆದುಕೊಂಡಿದ್ದೇವೆ. ಇತಿಹಾಸವನ್ನ ನಾವು ಮರುಕಳಿಸಬೇಕಾದ್ರೆ, ಇತಿಹಾಸವನ್ನ ತಿರುಗಿ ನೋಡಬೇಕಾದ್ರೆ 500 ವರ್ಷಗಳ ಸುದೀರ್ಘ ಹೋರಾಟದಿಂದ ಮತ್ತೊಮ್ಮೆ ತ್ರೇತಾಯುಗ ಮರಳಿ ನಿಂತಿದೆ. ಇನ್ನು ಕೆಲವೇ ದಿನಗಳಲ್ಲಿ ದ್ವಾಪರ ಯುಗವೂ ಸಹ ನಮ್ಮ ಮುಂದೆ ಕಣ್ಣ ಮುಂದೆ ಬಂದು ನಿಲ್ಲಲಿದೆ. ಅಷ್ಟೇ ಯಾಕೆ, ಬಾಹ್ಯಾಕಾಶದಲ್ಲಿ, ಅಂತರಿಕ್ಷದಲ್ಲಿ ನಿಲ್ದಾಣವನ್ನ ಸ್ಥಾಪನೆಯನ್ನು ಮಾಡಿದ್ದೇವೆ. ಚಂದ್ರಯಾನ, ಮಂಗಳಯಾನ, ಸೂರ್ಯಯಾನ, ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ, ML ಹೀಗೆ ಒಂದೇ ಎರಡೇ ಎಲ್ಲದರ ಎಡೆಗೆ ಸುದೀರ್ಘ ಪಯಣವನ್ನ ನಡೆಸುತ್ತಾ ಭಾರತ ಇಡೀ ಜಗತ್ತಿನ ಮುಂದೆ ವಿಶ್ವಗುರುವಾಗಿ ನಿಲ್ಲಲಿದೆ ಬಂಧುಗಳೇ. ಅದೆಲ್ಲದಕ್ಕೂ ನಾವು ಸಹ ಶ್ರಮವನ್ನ ಪಡಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಯುವಕರನ್ನ ಕೂಡಿ ದೇಶವನ್ನ ಹೇಗೆ ಕಟ್ಟಬೇಕು ಅಂತ ಹೇಳ್ತೀನಿ. ತ್ಯಾಗ ಬಲಿದಾನಗಳನ್ನ ಮಾಡಿ ಭಗತ್ ಸಿಂಗ್ ಅವರು ಹೇಗೆ ನಾವು ದೇಶವನ್ನ ಕಟ್ಟಬೇಕು ಅಂತ ತಿಳಿಸ್ಕೊಟ್ಟಿದ್ರು. ಅಷ್ಟೇ ಯಾಕೆ, ಈ ಭಾರತವನ್ನ ಅಖಂಡತೆಗೊಳಿಸಲಿಕ್ಕೆ 370ರ ವಿಶೇಷ ಕಾಯ್ದೆಯನ್ನ ರದ್ದುಗೊಳಿಸಿ ಕಾಶ್ಮೀರದಲ್ಲಿ, ಜಮ್ಮುವಿನಲ್ಲಿ ಸಾವಿರಾರು ಕೋಟಿ ಬಂಡವಾಳವನ್ನ ಹೂಡಿ ಆರ್ಥಿಕತೆಗೆ ಸದೃಢತೆಯನ್ನು ಮಾಡ್ತಾ ಇದೆ. ಇವತ್ತು ಇಡೀ ಇರ್ತಕ್ಕಂತಹ ಜಗತ್ತಿನ ರಾಷ್ಟ್ರಗಳಲ್ಲಿ ಭಾರತ ಆರ್ಥಿಕತೆಯ 5 ರಾಷ್ಟ್ರಗಳಲ್ಲೇ ಅಗ್ರಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಇದು ವಿಶ್ವಗುರು ಅಲ್ಲದೆ ಮತ್ತೇನಾಗ್ಲಿಕ್ಕೆ ಸಾಧ್ಯ? ಬಾಹ್ಯಾಕಾಶದಲ್ಲಿ ಇಷ್ಟು ಗ್ರಹಗಳ ಚಲನೆ ಆಗಿರ್ಬೋದು, ರಾಕೆಟ್ಗಳ ಉಡಾವಣೆ ಆಗಿರ್ಬೋದು, ದಕ್ಷಿಣ ಧ್ರುವದಲ್ಲಿ ನೆಲೆ ನಿಂತಹ ಜಗತ್ತಿನ ಏಕೈಕ ರಾಷ್ಟ್ರ ಅದು ನನ್ನ ಭಾರತ. ಆದ್ದರಿಂದ ಇವತ್ತು ನಾವು ಹೆಮ್ಮೆಯಿಂದ ಹೇಳೋಣ, ವಿಶ್ವಗುರು ಇನ್ನು ಕೆಲವೇ ದಿನಗಳಲ್ಲಿ ಬರಲಿದೆ. ಆ ವಿಶ್ವಗುರು ಯಾರಲ್ಲ, ಇದೇ ಭಾರತ. ಭಾರತ ಅದು ಕೇವಲ ವಿಶ್ವಗುರುವಾಗಿ ಬರೋದಿಲ್ಲ, ಅಖಂಡ ವಿಶ್ವಗುರು ಭಾರತವಾಗಿ ನಿಮ್ಮ ಮುಂದೆ ಸೆಟಲ್ ಇದೆ. ಜಗತ್ತನ್ನ ಆಧ್ಯಾತ್ಮಿಕತೆಯಲ್ಲಿ, ಸಚ್ಚಾರಿತ್ರ್ಯದ ನಡತೆಯಲ್ಲಿ ಮುನ್ನಡೆಸಲಿದೆ. ಇದೇ ನವಭಾರತ, ದಿವ್ಯ ಭಾರತ, ಭವ್ಯ ಭಾರತ, ವಿಶ್ವಗುರು ಭಾರತ ಅಂತ ಹೇಳ್ತಾ ನನ್ನೆಲ್ಲ ಮಾತುಗಳನ್ನ ತಾಯಿ ಭಾರತಾಂಬೆಗೆ ಅರ್ಪಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.